ತುಂಬ ಕಷ್ಟ ಆಗುತ್ತೆ. ದಿಲೀಪನ್ನ ನಾನು ಅವನ ಕಾಲೇಜ್ ದಿನಗಳಿಂದಲೂ ನೋಡಿದ್ದೀನಿ. 1 ವರ್ಷ ಪಾಠ ಮಾಡಿದ್ದೀನಿ ಅವನಿಗೆ, ಅಕೌಂಟ್ಸ್ ಪಾಠ. ಆಗಿಂದಲೂ ಅವನು ಇನ್ನೂ TV ಸಿನಿಮಾಗೆ ಅಂತ ಬಂದಿರಲಿಲ್ಲ, ನಾಟಕಗಳು ಮಾಡ್ತಾ ಇದ್ವಿ. ನಂದಿತಾ ಅವನ ಗುರು, ಅವಳು ಮೆಂಟರ್. ಅವಳು 1 ವಾರದಲ್ಲಿ, ಪರೀಕ್ಷೆಯ 1 ವಾರಕ್ಕೆ ಮುಂಚೆ ಇವನ್ಗೇನಾರು ಹೇಳ್ಕೊಟ್ಟು ಪಾಸ್ ಆಗುವಷ್ಟು ಮಾರ್ಕ್ಸ್ ಮಾಡು ಅಂತ ಕಳಿಸಿದ್ಲು. ಎಷ್ಟು ಒಳ್ಳೆ ಗ್ರಾಸ್ಪಿಂಗ್ ಅಂದರೆ 83 ಬಂತು ಅವನಿಗೆ. ಅಷ್ಟು ಇಂಟೆಲಿಜೆಂಟ್, ವೆರಿ ಗುಡ್ ಆ್ಯಕ್ಟರ್. ಇದೆಲ್ಲ ವಯಸ್ಸು ಹೋಗುವಂಥದ್ದು. ತುಂಬ ಸಾಧನೆ ಮಾಡ್ದ. ಅವನಿಗಿದು ಗುರಿ ಸ್ಪಷ್ಟವಾಗಿತ್ತು, ನಾನು ಇದು ಮಾಡಬೇಕು, ಹಿಂಗಿರಬೇಕು ಅಂತೆಲ್ಲ. ಒಂಚೂರು ಎಡವಿದ್ದು ಅಂದರೆ ಅವನು ಸಿನಿಮಾದಲ್ಲಿ ತುಂಬ ಮಿಂಚಬೇಕು, ಒಂದು ಹೀರೋ ಆಗಿ ಮೆರಿಬೇಕು ಅನ್ನೋ ಒಂದು ಆಸೆ ಇತ್ತು, ಪ್ರತಿಭೆ ಇತ್ತು. ಅದೊಂದು ಅವನು ಕೈಗೂಡಲಿಲ್ಲ. ಚಿತ್ರರಂಗ ಅವನ್ನ ಕೈ ಹಿಡಿಲೇ ಇಲ್ಲ. ಎಷ್ಟೋ ಪ್ರತಿಭಾವಂತರನ್ನ ಮೂಲೆ ಗುಂಪು ಮಾಡಿದ ಹಾಗೆ ಇವನನ್ನೂ ಮಾಡಿತು. ಅದೊಂದು ಬಿಟ್ಟರೆ ಇನ್ನೆಲ್ಲವನ್ನ ಅವನು ಅನ್ಕೊಂಡಿದ್ದನ್ನೆಲ್ಲ ಸಾಧಿಸಿದ್ದ. ಮುಂದಿಂದು ಗೊತ್ತಿಲ್ಲ. ಇತ್ತೀಚೆಗೆ ಅವನು ಅವನ ಹತ್ರ ಮಾತಾಡ ಆಲ್ಮೋಸ್ಟ್ 6-7 ತಿಂಗಳಾಗೋಗಿತ್ತು. ಅಲ್ಲಿವರೆಗೂ ಹಿ ವಾಸ್ ತುಂಬಾನೇ ಚೆನ್ನಾಗಿದ್ದ. ಫಿಸಿಕಲಿ ಬಹಳ ಫಿಟ್ ಆಗಿದ್ದವನು. ಗೊತ್ತಿಲ್ಲ ಏನು ಯುವರ್ ಆಂಬಿಷನ್ ಇಟ್ ಸೆಲ್ಫ್ ಈಸ್ ಯುವರ್ ಮುಳುವಾಗತ್ತಾ ಗೊತ್ತಿಲ್ಲ. ಇತ್ತು ಸರ್, ಅವ್ರು ಹೇಳ್ಕೊತಾ ಇದ್ರು ಅಂದ್ರೆ ಸಿನಿಮಾ ಇಂಡಸ್ಟ್ರಿ. ಯಾಕಂದ್ರೆ ಅವರ ವಿಚಾರದಲ್ಲಿ ಹೇಳೋದ್ರೆ ನಟನೆ ಅಂದ್ರೆ ತುಂಬಾ ನ್ಯಾಚುರಲ್ ಆಕ್ಟರ್, ಕೊಟ್ಟಂತ ಪಾತ್ರಗಳು ತುಂಬಾ ಚೆನ್ನಾಗಿ ಮಾಡ್ತಾರೆ. ದೊಡ್ಡ ಮಟ್ಟದಲ್ಲಿ ಬೆಳಿಬೋದಾಗಿತ್ತು, ನಟ ಆಗ್ಬೋದು. ಹೌದು, ಆಗ್ಲಿಲ್ಲ. ಅದ್ರ ಬಗ್ಗೆ ಬೇಜಾರು ಇದ್ದೇ ಇರುತ್ತೆ. ನನ್ನ ಹತ್ರ ಯಾವತ್ತೂ ಹೇಳ್ಕೊಂಡಿಲ್ಲ, ಆಗ್ಲಿಲ್ಲ ಅನ್ನೋದಿತ್ತು. ಬಟ್ ಒಳ್ಳೊಳ್ಳೆ ರೋಲ್ ಮಾಡಿದ್ದೀನಿ ಅನ್ನೋ ಖುಷಿನೂ ಅವನಿಗಿತ್ತು. ಈ ವಾಸ್ ಎ ಬ್ರಿಲಿಯಂಟ್ ಆಕ್ಟರ್. ನಮ್ಮ ಚಿತ್ರರಂಗ ಗೊತ್ತಲ್ಲ, ಅವರು ಬೇಕಾದವ್ರನ್ನೇ ಆಯಿಸ್ಕೊಂಡು, ಬೇಕಾದವ್ರನ್ನೇ ಮೆರೆಸ್ಕೊಂಡು, ಇಟ್ಸ್ ಲೈಕ್ ದ್ಯಾಟ್. ಸೊ ಹಿ ಈಸ್ ಒನ್ ಆಫ್ ದಟ್ ಪ್ರೇ ಅಷ್ಟೇ. ಬಟ್ ಅದಕ್ಕಾಗಿ ಅವನೇನು ತುಂಬ ಹಿ ಮೂವ್ಡ್ ಆನ್. ಸೀರಿಯಲ್ ಪ್ರೊಡಕ್ಷನ್ನು, ಸ್ಟುಡಿಯೋ ಮಾಡಿದ್ದ, ಪ್ರೊಡಕ್ಷನ್ ಮಾಡಿರೋದು. ಹಿ ವಾಸ್ ಫೈನ್. ಆ ಥರದ್ದೆಲ್ಲ ಏನಿರಲಿಲ್ಲ. ಬಟ್ ಗೊತ್ತಿಲ್ಲ, ಪಾಪ ವಿದ್ಯಾ, ನಾವು ಹೆಂಡತಿ, ಮಕ್ಕಳು, ಅವ್ರಿಗೆ ದೊಡ್ಡ ಆಘಾತ. ಅದನ್ನ ಭರಿಸೋ ಶಕ್ತಿ ಅವ್ರಿಗೆ ಸಿಗ್ಲಿ ಅಷ್ಟೇ. ಏನ್ ಹೇಳಕ್ಕಾಗ್ತದೆ, ದೊಡ್ಡ ಆಘಾತ ಆಗತ್ತೆ ಅಷ್ಟೇ. ಈ ಥರದ್ದು ಪ್ರೆಷರ್ಸ್ ಇದು ಎಲ್ಲರಿಗೂ, ಇವನು ನಿರ್ಮಾಪಕನಾಗಿ ಪ್ರೆಷರ್ಸ್ ಇರ್ಬೋದು, ಎಲ್ಲರಿಗೂ ಪ್ರೆಷರ್ಗಳು ವಿಪರೀತ ಆಗಿದೆ. ಆ ಸ್ಟ್ರೆಸ್ ಲೈಫ್ ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ. ಸೊ ಅನುಭವಿಸ್ತೀವಿ. ಒಬ್ಬ ಸ್ನೇಹಿತ ದಿಲೀಪ್ ರಾಜ್ ಹೆಸರು ನನ್ನ ಕಿವಿಗೆ ಮೊದಲು ಬಿದ್ದಿದ್ದು ಬಹುಶಃ 1999 2000 ಆಗ ನಟರಂಗ ಅಂತ ಹೇಳಿ ನಮ್ಮ ತಂಡ, ಒಂದು ರಂಗಭೂಮಿಯ ತಂಡ, ಅಲ್ಲಿ ಸಿರಿಸಂಪಿಗೆ ಅಂತ ಹೇಳಿ ನಾಟಕ ಒಂದು ಮಾಡಬೇಕಾಗಿತ್ತು ದಿಲೀಪ. ಆಗ ETV ಶುರು ಆಗ ಕಾಲ ಅದು 99. ಅಲ್ಲಿ ಯಾವುದೋ ಸೀರಿಯಲ್ ಕಮಿಟ್ ಆಗಿದ್ರಿಂದ ನೆಕ್ಸ್ಟ್ ಡೇ ಬರಕ್ಕಾಗ್ಲಿಲ್ಲ ಅವನು. ಆಗ ಅವನ ಪಾತ್ರವನ್ನ 1 ದಿವಸದಲ್ಲಿ ಸ್ಟೇಜ್ ಮೇಲೆ ಹೇಗೋ ಮ್ಯಾನೇಜ್ ಮಾಡಿ ಅದೊಂದು ಆ ಗೌರವ ಅವನಿಗೆ ಸಲ್ಲಿಸಿದ್ದು ಒಂದು ತೃಪ್ತಿ ಇದೆ ಅಷ್ಟೇ. ಅದಾದ ನಂತರ ಒಂದಷ್ಟು ನಮ್ಮ ಕಿರುತೆರೆ ಧಾರಾವಾಹಿಗಳಿರ್ಬೋದು, ಸಿನಿಮಾಗಳು, ಅವನು ನಟಿಸಿದಂಥ ಚಿತ್ರಗಳು, ಗೆಳೆಯ ಅಥವಾ ಲವ್ ಗುರು, ತರುಣ್ಗೆ ನಾನು ಯಾವಾಗಲೂ ವಾಯ್ಸ್ ಕೊಡ್ತಿದ್ದೆ. ಸೊ ತರುಣ್ ಸಿನಿಮಾಗಳಲ್ಲಿ ಹೆಚ್ಚಾಗಿ ದಿಲೀಪ್ ನಟಿಸ್ತಾ ಇದ್ದ. ಜೊತೆಗೆ ಅವರ ಪ್ರೊಡಕ್ಷನ್ ಅಲ್ಲಿ ನಮ್ಮ ತಂದೆ ಕೂಡ ಆಕ್ಟ್ ಮಾಡಿದ್ರು. ಜೊತೆಗೆ ನಮಿತಾ, ಅವಳು ಸಾಕಷ್ಟು ಅವನ ಜೊತೆ ಒಡನಾಟ ಇತ್ತು, ಅವಳು ಹಂಚ್ಕೊಳ್ತಾರೆ. ಒಳ್ಳೆ ಫ್ರೆಂಡ್ ಸಡನ್ ಆಗಿ ಈ ತರ ಕೇಳಿದಾಗ ಏನ್ ಮಾತಾಡಬೇಕು ಗೊತ್ತಾಗಲ್ಲ. ಯಾಕೆಂದ್ರೆ ದಿಲೀಪ ನನ್ನ ಸೀನಿಯರ್ ಆಗಿದ್ರು ಕೂಡ ನನಗೆ ನಟಿಯಾಗಿ ನೀನು ರಂಗಭೂಮಿಯಿಂದ ಕಿರುತೆರೆಗೆ ಬರಬೇಕು ಅಥವಾ ಒಬ್ಬ ನಟಿ ಆಗಬೇಕು ಅಂತ ಸಪೋರ್ಟ್ ಮಾಡಿದ್ದು ದಿಲೀಪ. ಕಾಲೇಜ್ ಡೇಸ್ ಅಲ್ಲಿ ಪಾಪ ನಟರಂಗದಲ್ಲಿ ನಾವು ಒಟ್ಟಿಗೆ ಆಕ್ಟ್ ಮಾಡ್ತಾ ಇದ್ವಿ. ಅವನು ರಿಹರ್ಸಲ್ಸ್ ಆದ್ಮೇಲೆ ಸೇಫ್ ಆಗಿ ಕರ್ಕೊಂಡು ಬಂದು ನಮ್ಮ ಅಮ್ಮಂಗೆ, ಆಂಟಿ ನಮಿತನ್ ಸೇಫ್ ಆಗಿ ಮನೆಗೆ ಬಿಟ್ಟಿದ್ದೀನಿ, ರಿಹರ್ಸಲ್ ಆಯ್ತು, ಚೆನ್ನಾಗಾಯ್ತು, ಬಟ್ ಯಾವುದೇ ಕಾರಣಕ್ಕೂ ನಟನೆ ಅವಳಿಗೆ
ಅದಾಗದೆ ಬಂದಿದೆ ಬಿಡೋದಕ್ಕೆ ಹೋಗಬೇಡಿ ಅಂತ ಅಮ್ಮಂಗೆ ಹೇಳೋದು ಒಂದು ದಿಲೀಪ. ಯಾಕೆಂದ್ರೆ ನನಗೆ ಹೊಸದು, ನಮ್ಮ ಮನೆಗೆ ನಮ್ಮ ಇಂಡಸ್ಟ್ರಿ ಹೊಸದಿತ್ತು. ಬಟ್ ದಿಲೀಪಂಗೆ ನನಗೆ ಎಷ್ಟು ಏನಂತ ಹೇಳಿ ಗೊತ್ತಾಗ್ತಾ ಇಲ್ಲ. ಇವತ್ತು ಇಂಥ ಒಂದು ಬೆಳಗ್ಗೆ ಎದ್ದ ತಕ್ಷಣ ರಾಯರ್ ಫೋಟೋ ನೋಡಿ ನನಗೆ ಅಭ್ಯಾಸ, ಅದಾಗ್ತಿದ್ದಂಗೆ ಮೆಸೇಜ್ ನೋಡಿದ್ರೆ ಈಸ್ ನೋ ಮೋರ್. ಏನ್ ರಿಯಾಕ್ಟ್ ಮಾಡಬೇಕು, ಏನು ಅರ್ಥವೇ ಆಗ್ತಾ ಇಲ್ಲ. ಸಂಹವ್ ಇಷ್ಟು ಚಿಕ್ಕ ವಯಸ್ಸಿಗೆ ಈ ಒಂದು ಸುದ್ದಿ ಕೇಳೋವಂಥದ್ದು, ಫಸ್ಟ್ ಆಫ್ ಆಲ್ ನಮಗ್ ಶಾಕ್ ಆಗಿದ್ದು ಪುನೀತ್ ಸರ್ ಹೋಗಿದ್ದು. ಈಗ ನೋಡಿದ್ರೆ ದಿಲೀಪ, ಐ ಡೋಂಟ್ ನೋ ವರ್ಡ್ಸ್. ಸಾರಿ. ದೇವರವರ ಆತ್ಮಕ್ಕೆ ಶಾಂತಿ ಕೊಡ್ಲಿ. ಹೆಚ್ಚಾಗಿ ಅವರ ವೈಫ್ ವಿದ್ಯಾ ಮತ್ತೆ ಅವ್ರ ಕುಟುಂಬಕ್ಕೆ ದೇವರು ಧೈರ್ಯ ಕೊಡ್ಲಿ ಅಂತ ಆಶಿಸ್ತೀವಿ. ವಿದ್ಯಾ ಹಾಗೂ ದಿಲೀಪ ಎಷ್ಟು ಕಷ್ಟಪಟ್ಟು ಮನೆಯಲ್ಲಿ ಹೊಡೆದಾಡಿ ಅವರಿಬ್ರು ಕಷ್ಟಪಟ್ಟು ಇಬ್ರು ಪ್ರೀತಿಸಿ ಮದುವೆ ಆದ್ರು. ಅಲ್ಲಿಂದ ನಾನು ಅವರಿಬ್ರಿಗೆ ನೋಡ್ತಾ ಇರೋದು. ಅದಾದ್ಮೇಲೆ ತುಂಬಾ ಕಷ್ಟಪಟ್ಟು ಇಬ್ರು ಒಂದು ಬದುಕನ್ನ ಕಟ್ಕೊಂಡ್ರು, ಒಳ್ಳೆ ಫ್ಯಾಮಿಲಿ. ಈಗ ಆಸ್ ಅ ಪ್ರೊಡ್ಯೂಸರ್ ಆಗಿ ಎಷ್ಟು ಜನಕ್ಕೆ ಅನ್ನ ಹಾಕ್ತಿದ್ದಂತ ಗಂಡ ಹೆಂಡತಿ ಇಬ್ರು. ಇವತ್ತು ಒಂಥರ ದೊಡ್ಡ ಹೊಡೆತ ಆಕ್ಚುಲಿ ಎಲ್ಲರಿಗೂ. ವಿದ್ಯಾ, ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಥ್ಯಾಂಕ್ ಯು.